ದೈವದ ಅನುಕರಣೆಯನ್ನ ಮಾಡಬೇಡಿ ಅಂತ ಸಾರ್ವಜನಿಕರಿಗೆ ಹೇಳುವಲ್ಲಿ ಚಿತ್ರತಂಡ ಎಡವಿದೆಯಾ ಅಂದ್ರೆ ಇಲ್ಲ, ಅವರು ಹೇಳಿದಾರಲ್ಲ, ಅವರು ಶುರುವಿಗೆ ಕೊಟ್ಟಿದ್ದಾರೆ, ಸ್ಕ್ರೀನ್ ಅಲ್ಲಿ ಬರುತ್ತೆ ದೊಡ್ಡದಾಗಿ, ನಾನು ಓದಿದ್ದೇನೆ ಮೊನ್ನೆ ಹೋದಾಗ. ಆಮೇಲೆ ಅವರು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಕೂಡ ಹೇಳಿದೆ, ಅದರ ವಿಡಿಯೋ ಕೂಡ ನಿನ್ನೆ ನಾನು ನೋಡಿದೆ, ನನಗೆ ಯಾರೋ ಕಳಿಸ್ಕೊಟ್ರು, ಹೇಳಿದ್ದಾರೆ ಅವರು ಈ ರೀತಿ ಮಾಡಬೇಡಿ ಅಂತ. ಇವನ್ ರಿಷಬ್ ಶೆಟ್ಟಿ ಅವರ ಮೈ ಮೇಲೆ ಕೂಡ ದೈವ ಬಂದದ್ದಲ್ಲ, ಅವರು ಅಭಿನಯಿಸಿದ್ದಲ್ವಾ. ಆದ್ರೆ ಅದನ್ನ ಅಭಿನಯಿಸುವಾಗ ಅದು ಅಲ್ಲೇ ಒಂದು ಕಾರಣ ಇತ್ತು, ಹೀಗೆ ಎಲ್ಲೆಲ್ಲೂ ಅಲ್ಲ, ಹಾದಿ ಬೀದಿಯಲ್ಲಿ ಅಲ್ಲ, ಹಾಗೆ ಹೆಂಗೆಂಗೋ ಮಾಡಬಾರ್ದು ಅಂತ ಅದನ್ನು ನಾನು ಕೂಡ ವಿರೋಧಿಸ್ತೇನೆ. ಆ ಸಿನಿಮಾ ಥಿಯೇಟ್ರಿಗೆ ಒಳಗೆ ಬಂದದ್ದು ಬಿಟ್ಟ ತಪ್ಪು. ಇನ್ನು ಆವೇಶ ಬೇಕು ಅಂತ ಮಾಡಿ ನಾಟಕ ಮಾಡೋದು ತಪ್ಪು, ಅದನ್ನು ವಿರೋಧಿಸಿ. ಇನ್ನು ಆಗುದಾದ್ರೆ ಉಂಟಲ್ಲ, ಈಗ 8 ವರ್ಷದ ಹುಡುಗಿ ಹೆಂಗಸರಲ್ಲಿ ಎಲ್ಲ ಅವರು ಬೇಕು ಅಂತ ಮಾಡುದಲ್ಲ, ಅದು ದುರ್ಬಲ ಮನಸ್ಸು, ಅವರಿಗೆ ತಿಳುವಳಿಕೆ ಕೊಡ್ಬೇಕು. ಬಹುಶಃ ಶುರುವಿಗೆ ಇನ್ನೊಮ್ಮೆ ದೊಡ್ಡದಾಗಿ ಸ್ಕ್ರೀನ್ ಅಲ್ಲಿ ಹೇಳ್ಬೋದೇನ, ದೈವ ಮೈ ಮೇಲೆ ಬರುವುದಿಲ್ಲ, ಇಲ್ಲಿ ಇರುವುದು ಅಭಿನಯ ಅಂತ ಸ್ಪಷ್ಟೀಕರಣ ಕೊಡ್ಬೋದು, ಜನರಿಗೆ ಮಾಹಿತಿ ಕೊಡ್ಬೋದು. ಕಾಂತಾರ ಚಾಪ್ಟರ್ 1 ಬಂದಾಗ್ಲೂ ಕೂಡ ಸಾಕಷ್ಟು ಸೆಟ್ ನ ಒಳಗಡೆ ಅಥವಾ ಸೆಟ್ ಅದಕ್ಕೆ ಸಂಬಂಧಪಟ್ಟ ದುರ್ಘಟನೆಗಳು ಸಂಭವಿಸಿದ್ವು. ಆಗ್ಲೂ ಕೂಡ ಇದು ದೈವದ ಶಾಪ ಇರ್ಬೋದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇದ್ವು. ಸೊ ಜೊತೆಗೆ ರಿಷಬ್ ಅವರು ಕೂಡ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು, ನಾನು ಕೂಡ 4-5 ಬಾರಿ ಸಾವಿನ ದವಡೆ ಹತ್ರ ಹೋಗಿ ವಾಪಸ್ ಬಂದಿದ್ದೀನಿ, ದೈವ ಶಕ್ತಿ ನನ್ನನ್ನ ಕಾಪಾಡಿದೆ ಅಂತ ಹೇಳ್ತಾ ಇದ್ರು. ಈ ಅಪಾಯಗಳು ಕಾಂತಾರ ಸೆಟ್ ಒಳಗೆ ಅಲ್ಲ, ಹೊರಗಡೆಯೂ ಕಾಣ್ತಾ ಇದೀವಲ್ಲ. ನೀವು ಪತ್ರಿಕೆಯವರು ಗೊತ್ತಾಗ್ತದೆ, ನ್ಯೂಸ್ನವರು, ದಿನನಿತ್ಯ ಅಲ್ಲಿ ಹಾರ್ಟ್ ಅಟ್ಯಾಕ್, ಇಲ್ಲಿ ಹಾರ್ಟ್ ಅಟ್ಯಾಕ್ ಕಾಣ್ತಾ ಇದ್ದೇವೆ, ದಿನನಿತ್ಯ ಕ್ಯಾನ್ಸರ್ ಕಾಣ್ತಾ ಇದ್ದೇವೆ, ದಿನನಿತ್ಯ ನೀರಿನಲ್ಲಿ ಜನರು ಮುಳುಗಿ ಹೋಗುದು. ಯಾಕೆ ಇನ್ನೂ ಕೂಡ ಜನರಿಗೆ ಎಚ್ಚೆತ್ಕೊಳ್ಳೋದಿಲ್ಲ, ಸಮುದ್ರಕ್ಕೆ ಹೋಗಿ ಯಾಕೆ ಆಳಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂತ. ಅದು ಕಾಂತಾರ ಸೆಟ್ಟಿನಲ್ಲಿ ಮಾತ್ರ ಅದ್ದಲ್ಲ ಅಂತ. ಈಗ ರಾಕೇಶ್ ಶೆಟ್ಟಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ್ರು, ಇನ್ನೊಬ್ಬ ಜೂನಿಯರ್ ಕಲಾವಿದ ಒಬ್ರು ತೀರಿ ಹೋದ್ರು. ಇದಕ್ಕೆಲ್ಲ ಅದು ಸೆಟ್ಟಿನ ಒಳಗೆ ಮಾತ್ರ ಅದ್ದಲ್ಲ, ದೈವದ ಕೋಪ ಅಂತ ಹೇಳಿಕ್ಕಾಗುದಿಲ್ಲ, ಅದು ಕಾಕತಾಳೀಯ. ಹೊರಗಡೆ ಕೂಡ ಆಗಿದೆ, ಅಲ್ಲಿ ತುಂಬಾ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ರು, ಒಬ್ಬಿಬ್ಬರಿಗೆ ಆಗಿದೆ, ಅದು ದೈವದ ಕೋಪ. ಈಗ ಹೊರಗಡೆ ಆದ್ದಕ್ಕೆ ಯಾರು ಹೇಳುದು? ಈಗ ಮೊನ್ನೆ ಆಕ್ಸಿಡೆಂಟ್ ಆಗಿ ಬಹಳ ಒಂದು ಒಳ್ಳೆಯ ಹುಡುಗಿ ಅಪೂರ್ವ ಅಂತ 134 ದಿನ ಹೋರಾಟ ಮಾಡಿ ತೀರಿ ಹೋದ್ಲು. ಆ ಬದುಕುವ ಸಾಧ್ಯತೆ ಇತ್ತು ಅಂತ ವೈದ್ಯರು ಹೇಳಿದ್ರಂತೆ. ಆಯ್ತು, ಅದಕ್ಕೆ ದೈವ ಶಾಪ ಅಂತ ನಾವು ಹೇಳಲಿಕ್ಕೆ ಆಗ್ತದಾ?